ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಭೇಟಿಗೆ ಪುತ್ರ ವಿನೀಶ್ ಬಂದಿದ್ದಾರೆ. ತಾಯಿ ವಿಜಯಲಕ್ಷ್ಮಿ ಜೊತೆಗೆ ವಿನೀಶ್ ತಂದೆ ದರ್ಶನ್ ಅನ್ನ ಭೇಟಿಯಾಗಿದ್ದಾರೆ. ತಾಯಿ ವಿಜಯಲಕ್ಷ್ಮಿ ಜೊತೆ ಆಗಮಿಸಿ ದರ್ಶನ್ ಅನ್ನ ಭೇಟಿ ಮಾಡಿದ್ರು ವಿನೀಶ್. ಬಳ್ಳಾರಿ ಜೈಲು ಸೇರಿದ ನಂತರ ಮಗನನ್ನ ನೋಡಬೇಕು ಅಂತ ಕನವರಿಸ್ತಾ ಇದ್ರು ದರ್ಶನ್. ಮಗನನ್ನ ಕರ್ಕೊಂಡು ಬಾ ಅಂತ ಹೇಳಿ ವಿಜಯಲಕ್ಷ್ಮಿಗೂ ಕೂಡ ದರ್ಶನ್ ಹೇಳಿದ್ರಂತೆ. ಪುತ್ರ ವಿನೀಶ್ ನೋಡ್ತಿದ್ದಂತೆ ನಟ ದರ್ಶನ್ ಭಾವುಕರಾಗಿದ್ದಾರೆ. ಅಷ್ಟೇ ಅಲ್ಲ, ಸಹಜವಾಗಿ 30 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಭೇಟಿಗೆ. ಆದರೆ ಈಗ ಹೆಚ್ಚುವರಿ ಟೈಮ್ ಅನ್ನ ದರ್ಶನ್ ಕುಟುಂಬ ಪಡ್ಕೊಂಡಿದೆ. 30 ನಿಮಿಷದ ಬದಲಾಗಿ 45 ನಿಮಿಷ ಸಂದರ್ಶನದ ಸಮಯವನ್ನ ಪಡ್ಕೊಂಡಿದ್ದಾರೆ. 2 ಬ್ಯಾಗ್ಗಳಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸು, ಹಣ್ಣುಗಳನ್ನ ವಿಜಯಲಕ್ಷ್ಮಿ ತೆಗೆದುಕೊಂಡು ಬಂದಿದ್ರು. ಬಳ್ಳಾರಿ ಜೈಲಿನಲ್ಲಿ ಬಹಳ ದಿನಗಳ ನಂತರ ಮಗನನ್ನ ನೋಡಿ ದರ್ಶನ್ ಭಾವುಕರಾಗಿದ್ರು. ಮಗನ್ನ ಕರ್ಕೊಂಡು ಬಾ ಅಂತ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ದರ್ಶನ್ ಹೇಳಿದ್ರಂತೆ. ಸೊ ಹಾಗಾಗಿ ಇವತ್ತು ವಿನೀಶ್ನನ್ನ ಭೇಟಿ ಮಾಡಿದ್ದಾರೆ ದರ್ಶನ್. 30 ನಿಮಿಷ ಸಹಜವಾಗಿ ಕಾಲಾವಕಾಶ ಇರುತ್ತೆ ಸಂದರ್ಶನಕ್ಕೆ ಅಥವಾ ಭೇಟಿ ಮಾಡಲಿಕ್ಕೆ. ಈಗ 30 ನಿಮಿಷದ ಬದಲಾಗಿ 45 ನಿಮಿಷ ಹೆಚ್ಚು, ಅಂದರೆ 45 ನಿಮಿಷಗಳ ಕಾಲ ಸಂದರ್ಶನದ ಸಮಯವನ್ನು ತಗೊಂಡಿದ್ರು. ಅಂದರೆ ಒಂದು 1/4 ಗಂಟೆ ಎಕ್ಸ್ಟ್ರಾ ಟೈಮನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ದರ್ಶನ್ ಅವರನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ರು. ಪ್ರತಿ ಬಾರಿ ದಸರಾ ಅಂದಾಗ್ಲೂ ದರ್ಶನ್ ಮೈಸೂರಿನಲ್ಲಿ ಇರ್ತಾ ಇದ್ರು. ಆದರೆ ಈ ಬಾರಿ ಅವರು ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಹೌದು ಸಿಂಧೂರ, ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಸುಮಾರು 37 ದಿನಗಳಿಂದಲೂ ಸಹ ಮೊದಲ ಬಾರಿ ಅವರ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದು ಕೊಲೆ ಆರೋಪಿ ದರ್ಶನ್ ಅನ್ನು ಭೇಟಿ ಮಾಡಿದಾಗಲಿದ್ದಲು ಮಗನನ್ನು ನೋಡಬೇಕನ್ನತಕ್ಕಂತ ಆಶೆ ಮತ್ತು ಅಭಿಪ್ರಾಯವನ್ನು ಕೊಲೆ ಆರೋಪಿ ದರ್ಶನ್ ಅವರು ವ್ಯಕ್ತಪಡಿಸಿದ್ದರು. ಆದರೆ ಈ ಒಂದು ಸ್ಕೂಲ್ ಇರುವ ಕಾರಣದಿಂದಾಗಿ ಅವರನ್ನು ಮಗನ ವಿನೀಶನನ್ನು ಕರೆದುಕೊಂಡು ಬರಲು ಆಗಿರಲಿಲ್ಲ. ಆದರೆ ಈಗ ತಾನೇ 2-3 ದಿನಗಳ ಕೆಳಗೆ ಈ ಒಂದು ದಸರಾ ಉತ್ಸವದ ಅಂಗವಾಗಿ ನೀಡಿರತಕ್ಕಂತಹ ರಜೆ ಹಿನ್ನೆಲೆಯಲ್ಲಿ ಇಂದು ಪತ್ನಿ ವಿಜಯಲಕ್ಷ್ಮಿ ಅವರು ತಾವು ಬರಬೇಕಾದ್ರೆ ತಮ್ಮ ಜೊತೆಗೆ ಈ ಒಂದು ಮಗನಾದಂತಹ ವಿನೀಶ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಬೆಂಗಳೂರಿಂದ ಬಳ್ಳಾರಿಗೆ ಬಂದಂತಹ ಈ ಒಂದು ತಾಯಿ ಮಗ ಇಬ್ಬರು ಸಹ ಈ ಒಂದು ಮಧ್ಯಾಹ್ನ 2 ಗಂಟೆ ವೇಳೆಗೆ ಬಳ್ಳಾರಿ ನಗರಕ್ಕೆ ಬಂದು ತಲುಪಿದ್ದಾರೆ. ತದನಂತರ ಇಲ್ಲಿ ಬಂದು 2 ತಾಸುಗಳು ಸುಮಾರು ಈ ಒಂದು ಹೋಟೆಲ್ ಅಲ್ಲಿ ಈ ಒಂದು ರೆಸ್ಟ್ ಮಾಡುವುದರ ನಂತರ ಈ ಒಂದು ಜೈಲಿಗೆ ಈಗ ತಾನೇ ಆಗಮಿಸಿ ಕೊಲೆ ಆರೋಪಿ ಮತ್ತು ತಂದೆಯಾದಂತಹ ಈ ಒಂದು ದರ್ಶನ್ ಅನ್ನು ಅವರು ಭೇಟಿ ಮಾಡಿದ್ದಾರೆ. ಈಗ ಮಗನನ್ನು ನೋಡಿ ಜೈಲಿನ ವಿಸಿಟರ್ಸ್ ರೂಮ್ ನಲ್ಲಿ ಭಾವುಕರಾದಂತಹ ಈ ಒಂದು ದರ್ಶನ್ ಅವರು ಮಗನನ್ನು ಹಿಡಿದು ಮುದ್ದಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಈ ಒಂದು ದರ್ಶನ್ಗಾಗಿ ತಂದಿರತಕ್ಕಂತಹ ವಿವಿಧ ರೀತಿಯಾದಂತಹ ತಿನಿಸುಗಳಲ್ಲಿ ಮಗನಿಗೆ ತಿನ್ನಿಸುವಂತಹ ಕಾರ್ಯವನ್ನು ಮಾಡುವುದರ ಮೂಲಕ ಅಲ್ಲಿ ನೋಡುಗರ ಕಣ್ಣಲ್ಲಿ ನೀರು ಬರುವ ರೀತಿಯಲ್ಲಿ ತಂದೆ ಮತ್ತು ಮಗನ ಒಂದು ವಾತ್ಸಲ್ಯವು ಕಂಡು ಬರುತ್ತಿರುವುದನ್ನು ಪ್ರತಿಯೊಬ್ಬರು ಅಲ್ಲಿ ಜೈಲಿನ ಸಿಬ್ಬಂದಿಗಳು ಹೇಳುತ್ತಿದ್ದಾರೆ. ಇಷ್ಟೆಲ್ಲದರ ನಡುವೆ ಮತ್ತೊಂದು ಗಮನಿಸಬೇಕಾದಂತಹ ಅಂಶವೆಂದರೆ ನಾಳೆ ಅಂದ್ರೆ ಅಕ್ಟೋಬರ್ 4ನೇ ತಾರೀಕಿಗೆ ಈ ಒಂದು ಬೇಲ್ ವಿಚಾರಣೆ ನಡೆಯುತ್ತದೆ ಅನ್ನತಕ್ಕಂತಹ ಒಂದು ವಿಚಾರ ಆಗಿತ್ತು. ಈಗಾಗಲೇ ಮೊದಲ ಒಂದು ಬೇಲ್ ವಿಚಾರಣೆಯಲ್ಲಿ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ತದನಂತರ 2ನೇದಾಗಿ ನಿನ್ನೆ ತಾನೇ ಮತ್ತೆ ಮೊನ್ನೆ ತಾನೇ ಈ ಮತ್ತೊಂದು 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಈಗ ನಾಳೆ ಸಹ ಬೇಲ್ ಸಿಗಬಹುದು ಎನ್ನುತಕ್ಕಂತಹ ಒಂದು ಆಶಾಭಾವನೆಯಿಂದ ಈ ಒಂದು ದರ್ಶನ್ ಅವರ ಪತ್ನಿ ದರ್ಶನ್ ಅವರಿಗೆ ಧೈರ್ಯ ತುಂಬಿ ಬೇಲ್ ಸಿಗುತ್ತದೆ, ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರ್ರಿ ಅಂತಂದೇಳಿ ಹೇಳಿರುವಂತಹ ಮಾತುಗಳು ಸಹ ಕೇಳಿ ಬಂದಿವೆ. ದಿಶೇಂದ್ರ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.